ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ರಿಲೀಸ್ಗೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದ್ದರೆ ಫ್ಯಾನ್ಸ್ ಹಬ್ಬ ಮಾಡೋದಕ್ಕೆ ಒಂದು ಕಡೆ ರೆಡಿ ಆಗ್ತಿದ್ರೆ, ಇನ್ನೊಂದು ಕಡೆ ಸಿನಿಮಾ ಟೀಮ್ನಲ್ಲಿ ಕೆಲವಷ್ಟು ಗೊಂದಲಗಳಾಗ್ಬಿಟ್ಟು ನಿರ್ದೇಶಕ AP ಅರ್ಜುನ್ ಅವರು ಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದಾಗಿ ನಮ್ಮ ಜೊತೆ ಇದೀಗ ನಿರ್ದೇಶಕ AP ಅರ್ಜುನ್ ಅವರೇ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಇದೀಗ ಒಂದು ಕಡೆ ಸಿನಿಮಾದ ಪ್ರಚಾರ ಭರ್ಜರಿಯಾಗಿ ನಡೀತಿರುವಂಥದ್ದು. ಅಲ್ಲಿ ನೋಡಿದ್ರೆ AP ಅರ್ಜುನ್ ಅವರ ಆಬ್ಸೆಂಟ್ ಎದ್ದು ಕಾಣ್ತಿದೆ. ಸೊ ಇನ್ನೊಂದು ಕಡೆ AP ಅರ್ಜುನ್ ಅವರು ಕೋರ್ಟ್ ಮೆಟ್ಟಿಲೇರುವಂಥದ್ದು, ಅದು ಇಲ್ಲಿ ಹೈಕೋರ್ಟ್ ಬೇರೆ. ಸೊ ಏನಿದು ವಿವಾದ ಏನು ಅಂತ? ಏನು ವಿವಾದ ಇಲ್ಲ ಮೇಡಮ್. AP ಅರ್ಜುನ್ ಫಿಲಮ್ ಇದು ನನ್ನ ನಿರ್ದೇಶನದಲ್ಲಿ ನನ್ನ ಬಳಸುವಂಥ ಟ್ಯಾಗ್ಲೈನು, ನನ್ನ ಬ್ರ್ಯಾಂಡ್ ನೇಮ್ ಅದು. ಈ ಟ್ಯಾಗ್ಲೈನು 3 ವರ್ಷದಿಂದ ಇತ್ತು. ಇತ್ತೀಚೆಗೆ ಒಂದು 2 ಮಂತ್ಸಿಂದ ಬಿಫೋರ್ ಅದನ್ನು ರಿಮೂವ್ ಮಾಡಿದರು. ಯಾಕೆ ರಿಮೂವ್ ಮಾಡಿದ್ದೀರಾ ಅಂತಂದಾಗ ಪ್ರಾಪರ್ ರೀಸನ್ ಕೊಟ್ಟಿಲ್ಲ. ಅದನ್ನು ಕೂತು ಮಾತಾಡೋಕ್ಕೂ ಟ್ರೈ ಮಾಡಿದೆ, ಅದಾಗಲಿಲ್ಲ. ಕೇಳಿದೆ ಹಾಕಬೇಕು ಅದನ್ನು. ಅದು ನಾನು ಸಂಪಾದನೆ ಮಾಡ್ಕೊಂಬಂದಿರೋದು ಅಂಬಾರಿಯಿಂದ ಇಲ್ಲಿವರೆಗೆ 15 ವರ್ಷದಿಂದ. ಅದಕ್ಕೋಸ್ಕರನೇ ಮಾರ್ಟಿನ್ ಸಿನಿಮಾ ಆಗಿರುವಂಥದ್ದು. ಇದನ್ನು ಹಾಕಬೇಕು ಅಂತಂದ್ಬಿಟ್ಟು ಇಲ್ಲ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ರು. ಅದೆಲ್ಲ ಹೇಳಾದ್ಮೇಲೆ ಕೋರ್ಟ್ಗೆ ಇದನ್ನು AP ಅರ್ಜುನ್ ಫಿಲಮ್ ಹಿಂಗೆ ರಿಮೂವ್ ಆಗಿದೆ ಅಂತಂದ್ಬಿಟ್ಟು ನಾನು ಕೋರ್ಟ್ಗೆ ಹೋದಾಗ, ಇಲ್ಲ, ಒಬ್ಬ ನಿರ್ದೇಶಕ ಅವನನ್ನು ಬೇರೆ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಗುರುತಿಸ್ಕೋತಾರೆ. AP ಅರ್ಜುನ್ ಫಿಲಮ್ ಅನ್ನೋದು ಅವರ ಗುರುತಿಸ್ಕೊಳ್ಳುವಂಥ ರೀತಿ. ಅದನ್ನು ಯಾಕೆಂತಂದರೆ ಒಂದು ಸಿನಿಮಾಗೆ ಒಬ್ಬ ನಿರ್ದೇಶಕ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಆ ಟ್ಯಾಗ್ ಲೈನನ್ನು ಎಲ್ಲ ಪ್ರೆಸ್ ಆ್ಯಂಡ್ ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಸಿನಿಮಾ ಎಲ್ಲದರಲ್ಲೂ ಆ ಟ್ಯಾಗ್ ಲೈನ್ನ ನೀವು ಯೂಸ್ ಮಾಡಬೇಕಂತಂದ್ಬಿಟ್ಟು ಹೈಕೋರ್ಟ್ ಆದೇಶ ಮಾಡಿದೆ. ಅದ್ರ ಪ್ರಕಾರ ಎಲ್ಲರೂ ನಡ್ಕೋಬೇಕು ಅಷ್ಟೇ. ಸರ್, ಈಗ ನಿಮಗೆ ಯಾವುದೇ ಪ್ರಮೋಷನ್ಗೆ ಎಲ್ಲ ಕರೀತಿಲ್ವಾ ಅವರು ಅಂತ? ಪ್ರಮೋಷನ್ಗೆ ಅಂತಂದರೆ ನಿನ್ನೆ ನಡೆದಿದ್ದು ಯಾವುದೋ ಪ್ರೆಸ್ ಮೀಟಲ್ಲಿ ಯಾರೋ ನನಗೆ ಕಾಲ್ ಮಾಡಿದ್ರು, ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳಿದೆ. ಮೊನ್ನೆ ನಡೆದಿದ್ದು ಮಿಕ್ಕಿದ್ದೆಲ್ಲ ಪ್ರಮೋಷನನ್ನು ಅಲ್ಲಿವರೆಗೂ ಮಾಡ್ಕೊಂಬಂದಿದ್ದೀನಿ, ಈಗಲೂ ಮಾಡ್ತಾಯಿದ್ದೀನಿ. ಅವ್ರು ಕರೆದಿಲ್ಲ ಅಂತಂದ್ರೂ ನನ್ನ ಪಡಂಗೆ ನಾನು ಮಾರ್ಟಿನ್ ಪ್ರಮೋಷನ್ ಏನಿತ್ತು ನನ್ನ ಪಡಂಗೆ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ, ಮುಂದಕ್ಕೂ ಮಾಡ್ತೀನಿ. ಸರ್, ಈಗ ನೀವು ಮಧ್ಯಂತರ ತಡೆಗೆ ಅಂದರೆ ಸಿನಿಮಾ ರಿಲೀಸ್ ಆಗದಂತೆ ತಡೆ ಕೋರಿ ಅರ್ಜಿ ಸಲ್ಲಿಸಿರುವಂಥದ್ದು ಅಂತ ಹೇಳಲಾಗ್ತಿದೆ. ನೀವು ರಿಲೀಸ್ ಆಗದೆ ಇರೋ ಥರ ಅರ್ಜಿ ಸಲ್ಲಿಸಿದ್ರಾ, ಹೇಗೆ ಏನು ಅಂತ? ಯಾರಾದರೂ ಅವ್ರ ಮಕ್ಕಳನ್ನ ಅವರೇ ಒಡೆದು ಸಾಯಿಸ್ತಾರ ಅಲ್ವಾ? 100% ನಾನು ಸಿನಿಮಾ ತಡೆ ತರೋದಕ್ಕಲ್ಲ, ನನ್ನ AP ಅರ್ಜುನ್ ಫಿಲಮ್ ಅನ್ನೋ ಹೆಸರು ಎಲ್ಲ ಕಡೆ ಮೆನ್ಷನ್ ಆಗಬೇಕು ಅಂತ ತಡೆ ಕೋರಿದ್ನೇ ಹೊರತು ಸಿನಿಮಾನ ನಿಲ್ಲಿಸಿ ಅಂತ. ನಾನು ಬಳಸಿರೋ ಕೂಸು, ನಾನು ರೆಡಿ ಮಾಡಿರುವಂಥದ್ದು, ನಾನು ಶೂಟ್ ಮಾಡಿರುವಂಥದ್ದು, ನಾನು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ, ನನ್ನ ಸಿನಿಮಾ ಬಗ್ಗೆ ನಾನೇ ಹೋಗಿ ಹೆಂಗೆ ಸ್ಟೇ ಆರ್ಡರ್ ತೊಗೊಂಬರ್ತೀನಿ? ಸಾಧ್ಯನೇ ಇಲ್ಲ. ನನ್ನ AP ಅರ್ಜುನ್ ಫಿಲಮ್ ಅನ್ನೋದನ್ನು ರಿಮೂವ್ ಮಾಡಿದರು. ಅದನ್ನು ಹಾಕ್ಸೋದಕ್ಕೆ ನನ್ನ ಅಸ್ತಿತ್ವ ಅನ್ನೋದಕ್ಕೆ ಒಬ್ಬ ನಿರ್ದೇಶಕನಿಗೆ ಎಲ್ಲರಿಗೂ ಅವ್ರವ್ರ ಅಸ್ತಿತ್ವ ಇರುತ್ತೆ. ಎಲ್ಲರ ಪರವಾಗಿ ನಾನು ಹೋರಾಟ ಮಾಡಿದ್ದೆ. ನನ್ನ ಅಸ್ತಿತ್ವ ಬೇಕಾಗಿತ್ತು, AP ಅರ್ಜುನ್ ಫಿಲಮ್ ಅನ್ನೋದನ್ನು ಕೇಳ್ಕೊಂಡಿದ್ದೆ. ಅದಕ್ಕೆ ನ್ಯಾಯ ಕೊಡಿಸಿದೆ ಅಷ್ಟೆ. ಸರ್, ನಾಯಕ ಮತ್ತು ನಿರ್ಮಾಪಕನ ಕಡೆಯಿಂದ AP ಅರ್ಜುನ್ ಅವ್ರಿಗೆ ಟರ್ಮಿನೇಷನ್ ಲೆಟರ್ ಕೊಟ್ಟಿದ್ದಾರೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಿರುವಂಥದ್ದು. ಮೇ ಬಿ ಕನ್ನಡ ಇಂಡಸ್ಟ್ರಿನಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಥರದ್ದೊಂದು ಡೈರೆಕ್ಟರ್ಗೆ ಟರ್ಮಿನೇಷನ್ ಲೆಟರ್ ಕೊಡ್ತಾರೆ ಅನ್ನೋದು ನಾನು ಕೇಳ್ತಿರೋವಂಥದ್ದು. ಸೊ ನಿಜಾನಾ ಇದು ಅಂತ? ಎಲ್ಲ ವಾದ ವಿಚಾರಗಳು ಎಲ್ಲ ಪ್ರತಿಯೊಂದೂ ಕೋರ್ಟಲ್ಲಿದೆ. ಇವಾಗ ಅದನ್ನು ನಾವು ಮಾತಾಡುವಂಥದ್ದಿಲ್ಲ. ಏಕೆ ಅಂತಂದರೆ ಸಿನಿಮಾ ರಿಲೀಸ್ ಆದಮೇಲೆ ಅದನ್ನೆಲ್ಲ ಕೋರ್ಟೇ ಡಿಸೈಡ್ ಮಾಡುತ್ತೆ. ಯಾಕೆಂತಂದರೆ ಯಾರೂ ಅಪವಾದಗಳು ಮಾಡೋಂಗಿಲ್ಲ, ಯಾರೂ ಏನು ಮಾತಾಡೋಂಗಿಲ್ಲ ಅನ್ನೋದ್ರಿಂದ ಇದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ.